ವೈದ್ಯರೇ ಮಗುವಿನ ಪಾಲಿಗೆ ಯಮರಾಗಿದ್ದಾರೆ. ಇದು ಏನು ಸ್ಟೋರಿ ಅಂದ್ರೆ ಹೇಳ್ತೀನಿ ಬನ್ನಿ. ಬೀದರ್ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಮಗು ರಸ್ತೆಯಲ್ಲಿ ಬಂದು ಆಟವಾಡ್ತಿದ್ದಂತಹ ಸಂದರ್ಭದಲ್ಲಿ ಇನ್ನೋವಾ ಕಾರಿನ ಚಾಲಕ ಅದು ನೋಡದೆ ಮಾಡಿದ್ರೋ ಹೆಂಗೋ ಗೊತ್ತಾಗ್ತಿಲ್ಲ, ಅವರು ಯಾವ ಚಿಂತೆಯಲ್ಲಿದ್ರೋ ಗೊತ್ತಾಗ್ತಿಲ್ಲ. ಆ ಒಂದು ಕಾರಿನ ಚಾಲಕರಾದಂಥವರು ವೈದ್ಯರಂತಾನೆ ಹೇಳ್ತಾ ಇದ್ದಾರೆ ಸ್ಥಳೀಯರೆಲ್ಲ. ಈ ಒಂದು ಘಟನೆಯಿಂದ ಸ್ಥಳೀಯರೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕ ಮಗು 2.5 ವರ್ಷದ ಮಗುವಿನ ಮೇಲೆ ಕಾರು ಹರಿದು ಹೋಗಿದೆ. ಈ ಒಂದು ಘಟನೆ ಅಲ್ಲಿರುವಂತಹ CCTV ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಆ ಒಂದು ಪುಟ್ಟ ಮಗುವಿನ ಮೇಲೆ ಆ ಒಂದು ಕಾರ್ ಹರಿದು ಹೋಗಿರೋದ್ರಿಂದ ತುಂಬ ದುಃಖ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಸ್ಥಳೀಯರಿಗೂ ಕೂಡ ತುಂಬ ದುಃಖ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಅವರ ಕುಟುಂಬದವರಿಗೆ, ಅಂದರೆ ತಂದೆ ತಾಯಿಗೆ ಇದ್ದಂತಹ ಒಂದೇ ಒಂದು ಮಗು, ಅದು ನಮ್ಮಿಬ್ಬರಿಗೆ ಒಂದೇ ಮಗು ಸಾಕು ಅಂಥೇಳಿ ತುಂಬ ಅನ್ಯೋನ್ಯವಾಗಿ, ತುಂಬ ಪ್ರೀತಿಯಿಂದ, ತುಂಬ ಸಂತೋಷವಾಗಿ ಇದ್ದಂತಹ ಒಂದು ಕುಟುಂಬ ಅದು. ಆ ಒಂದು ಕುಟುಂಬಕ್ಕೆ ಈ ಒಂದು ದುಃಖ ಭರಿಸೋಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಆ ಒಂದು ಪುಟ್ಟ ಮಗು ಅಪ್ಪನ ಕೈ ಅಮ್ಮನ ಕೈ ಇಟ್ಕೊಂಡು ನಡೆದಾಡಬೇಕಾಗಿತ್ತು. ಆದರೆ ಇಷ್ಟು ಬೇಗ ಆ ಯಮರಾಜ ಈ ಪುಟ್ಟ ಮಗುವನ್ನು ಕರೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಘಟನೆಯಿಂದ ತುಂಬ ಜನಕ್ಕೆ, ಅಲ್ಲಿರುವಂತಹ ಸ್ಥಳೀಯರಿಗೂ ಕೂಡ ತುಂಬ ಬೇಜಾರಾಗಿರುವಂತಹ ವಿಚಾರ ಅಂತಲೇ ಹೇಳ್ಬೋದು. ಆ ವೈದ್ಯರು ಅದ್ಯಾವ ಚಿಂತೆಯಲ್ಲಿದ್ರೋ ಗೊತ್ತಿಲ್ಲ, ಬಟ್ ಸ್ವಲ್ಪ ನೋಡ್ಕೊಂಡಿದ್ದಿದ್ರೆ ಆ ಒಂದು ಪುಟ್ಟ ಮಗು ಉಳಿತಾ ಇತ್ತಂತಲೇ ಹೇಳ್ಬೋದು. ಅದಕ್ಕೆ ಯಾರೇ ಆಗಲಿ ಮಗುವನ್ನು ಆಟ ಆಡೋದಕ್ಕೆ ಮಾತ್ರ ಬಿಡೋವಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ಆ ಒಂದು ಮಗುವಿನ ಮೇಲೆ ಒಂದು ಕಣ್ಣು ಯಾವಾಗಲೂ ಇರಲೇಬೇಕಂತಾನೆ ಹೇಳ್ತೀನಿ. ಯಾಕಂತಂದರೆ ಪುಟ್ಟ ಮಕ್ಕಳು ಇಲ್ಲೇ ಇರ್ತಾರೆ ಬಿಡಿ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ರೆ ಆ ಮಗು ಕ್ಷಣದಲ್ಲಿ ಯಾಕಡೆ ಹೋಗುತ್ತೋ ಹೇಳಕ್ಕೆ ಬರಂಗಿಲ್ಲ ಅಂತಲೇ ಹೇಳ್ಬೋದು. ಪುಟ್ಟ ಮಕ್ಕಳು ಅವ್ರಿಗೆ ಏನು ಮಾಡಬೇಕು, ಎಲ್ಲಿ ಹೋಗ್ಬೇಕಂತ ಹೇಳಿ ಗೊತ್ತಿರಂಗಿಲ್ಲ. ಅಂತಹ ಪುಟ್ಟ ಮಕ್ಕಳನ್ನು ತಂದೆ ತಾಯಿಗಳು ತುಂಬ ಜಾಗೃತಿಯಿಂದ ಒಂದು ಕಣ್ಣು ಹಾಕಿ ತುಂಬ ಮನೆಯಲ್ಲೇ ಇಟ್ಟಿರ್ಬೇಕಂತಾನೆ ಹೇಳ್ತೀನಿ. ಹೊರಗಡೆ ಇರಲಿ ಅಂತ ಹೇಳಿ ಬಿಟ್ಟರೆ ಇದೇ ಥರ ಘಟನೆಗಳು ನಡೀತಾ ಹೋಗ್ತಾವೆ ಅಂತಲೇ ಹೇಳ್ಬೋದು. ಇಲ್ಲಿ ಆ ಮಗು ರಸ್ತೆಗೆ ಬಂದಿದ್ದು ಮಗುವಿನ ತಪ್ಪೋ, ಆ ಚಾಲಕನ ತಪ್ಪೋ, ಇಲ್ಲ ಆ ಯಮರಾಜನ ತಪ್ಪೋ ಗೊತ್ತಾಗ್ತಿಲ್ಲ. ಆದರೆ ಈ ಒಂದು ಘಟನೆಯಿಂದ ಮಗುವಿನ ಕುಟುಂಬಸ್ಥರು ಮಾತ್ರ ಕಣ್ಣೀರಿನಲ್ಲಿ ಮುಳುಗಿರೋದಂತೂ ಸುಳ್ಳಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ವಿಚಾರದ ಬಗ್ಗೆ ನಿಮ್ಗೇನು ಅನಿಸಿತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.